ನೋಡಿ, 5 ಸ್ಟಾರ್ ಹೋಟೆಲ್ ಹೋಗ್ತೀವಿ, ಸ್ಟಾರ್ ಹೋಟೆಲ್ ಹೋಗ್ತೀವಿ, ಬ್ರ್ಯಾಂಡ್ ಹೋಟೆಲ್ ಹೋಗ್ತೀವಿ, ದೊಡ್ಡ ದೊಡ್ಡ ಹೋಟೆಲ್ ಹೋಗ್ತೀವಿ ಅಂತ ನೀವು ಹೇಳ್ತಿರ್ತೀರಲ್ಲ, ಈ 5 ಸ್ಟಾರ್ ಹೋಟೆಲ್ಗಳು ಎಷ್ಟು ಸೇಫ್ ಅನ್ನೋಂತ ಪ್ರಶ್ನೆ ಈ ಆರೋಗ್ಯ ಇಲಾಖೆಯವರು ದಾಳಿ ಮಾಡಿದ ನಂತರ ಕಾಡ್ತಾ ಇರುವಂತ ಪ್ರಶ್ನೆ. 3 ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಹೋಟೆಲ್ಗಳ ಅಸಲಿಯತ್ತು ಈ ದಾಳಿಯ ಮೂಲಕ ಬಯಲಾಗಿದೆ. ಜನ ಎಚ್ಚರ ಎಚ್ಚರ ಎಚ್ಚರ. ಯಾಕೆ ಎಚ್ಚರಿಸುವಂತ ಕೆಲಸ ಮಾಡ್ತಿದೀವಿ ಅಂತಂದ್ರೆ, ನೀವೇನು ಅಲ್ಲಿ ಅಡಿಗೆ ಮಾಡುವಲ್ಲಿ ಹೋಗುವಂಗಿಲ್ಲ. ಟೇಬಲ್ ಮೇಲೆ ಕೂಡ್ತೀರಿ, ಮೆನು ನೋಡ್ತೀರಿ, ಆರ್ಡರ್ ಮಾಡ್ತೀರಿ. ಆದ್ರೆ ಒಳಗಡೆ ಅಸಲಿಯತ್ತು ಗೊತ್ತಾಗಿದೆ ನೋಡಿ. 30 ತಂಡದವರು ಆರೋಗ್ಯ ಇಲಾಖೆಯ 30 ತಂಡಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೋಟೆಲ್ಗಳ ಅಡುಗೆ ಮನೆ ಮತ್ತು ಕೋಲ್ಡ್ ಸ್ಟೋರೇಜ್ಗಳ ಘಟಕಗಳನ್ನ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ ಸಂದರ್ಭದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳೇ ಪತ್ತೆಯಾಗಿರೋದು. ಅದನ್ನ ನೀವು ಸಾವಿರಾರು ರೂಪಾಯಿ ಕೊಟ್ಟು ಫೋಟೋ ತಗೊಂಡು ಸ್ಟೇಟಸ್ ಹಾಕಿ ಅಬ್ಬಬ್ಬ ಅಂತ ತಿನ್ಕೊಂಬರೋದು. ಆದ್ರೆ ಕೊಳೆತ ತರಕಾರಿ ಅಲ್ಲಿ ಸಿಕ್ಕಿರೋದು. ಕೊಳೆತ ತರಕಾರಿ, 31 ಲೀಟರ್ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಎಕ್ಸ್ಪೈರ್ ಆಗಿದೆ, ಬಿಸಾಕ್ಬೇಕದನ್ನ ಇಟ್ಕೊಂಡು ಕೂತಿದ್ದಾರೆ. ಏನ್ ಮಾಡ್ತಿದ್ರು ಏನ್ ಕಥೆನೋ. 31 ಲೀಟರ್ ಅವಧಿ ಮೀರಿದ ಹಾಲು ಪತ್ತೆಯಾಗಿದೆ. ಇದು ಒಂದು ದಿನದ ಒಂದು ಹೋಟೆಲಿನ ಒಂದು ಅರ್ಧ ಗಂಟೆ ಸಂದರ್ಭದಲ್ಲೇ ಆಗಿರೋದು. ಇನ್ನು ದಿನ ಏನೇನಾಗುತ್ತೋ ಏನ್ ಕಥೆನೋ. ಕೊಳೆತಂತ ಆಲೂಗಡ್ಡೆ ಸಿಕ್ಕಿವೆ, ತರಕಾರಿಗಳು ಸಿಕ್ಕಿದೆ, ಕೊಳೆತಂತ ಸೊಪ್ಪು ಸಿಕ್ಕಿದೆ. ಅವೆಲ್ಲವನ್ನ ಸೇರಿ ಇವರು ಅಡಿಗೆ ಮಾಡೋದಂತೆ. ಈ ರೀತಿಯ ಅಸಲಿಯತ್ತು ಈ ಸ್ಟಾರ್ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದಂತ ಟೈಮ್ನಲ್ಲಿ ಈ ಇಲಾಖೆಯ ಅಧಿಕಾರಿಗಳಿಗೆ ಸಿಕ್ಕಿರೋದು. ನಿಯಮ ಉಲ್ಲಂಘನೆ ಮಾಡಿದ ಹೋಟೆಲ್ಗಳಿಗೆ ನೋಟಿಸ್ ಕೊಡುವಂತಹ ಕೆಲಸ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳಿಂದ ಆಗಿದೆ. ಇದೇ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು, ಹೋಟೆಲ್ಗಳಲ್ಲಿ ನ್ಯೂನ್ಯತೆ ಕಂಡು ಬಂದ್ರೆ ಲೈಸೆನ್ಸ್ ಅನ್ನೇ ಸಸ್ಪೆಂಡ್ ಮಾಡ್ತೀವಿ, ಮುಲಾಜೆ ಇಲ್ಲ. ಜನರ ಆರೋಗ್ಯದ ಜೊತೆಗೆ ನೀವು ಆಟ ಆಡ್ತೀರಿ ಅಂತಂದ್ರೆ ನಿಮ್ಮ ಮೇಲೆ ಯಾಕೆ ಕ್ರಮ ತಗೋಬಾರದು? ಇದು ಆರೋಗ್ಯ ಇಲಾಖೆಯವರ ಪ್ರಶ್ನೆಯಾಗಿದೆ. ಇವನ್ ಖಾದರ್ ಅವರು ಮಾತಾಡೋದನ್ನ ನೀವು ಕೇಳಿಸ್ಕೊತಾ ಇದ್ರಲ್ಲ. ಜನ ನಿಮ್ಮ ಹತ್ರ ಬರ್ತಾರೆ ಅಂತಂದ್ರೆ ನಿಯತ್ತಾಗಿ ಚೆನ್ನಾಗಿ ಅಡಿಗೆ ಮಾಡಿ ಬಡಿಸ್ಬೇಕಲ್ವಾ ಅಂತ ಜನ ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಘಟನೆ ಆದ್ಮೇಲೆ. ನೆಕ್ಸ್ಟ್